ಈ ಆರೋಪಿ ಚಿನ್ನಯ್ಯನನ್ನ ಕರ್ಕೊಂಡು ಸ್ಥಳ ಮಹಜರನ್ನ ಮಾಡ್ತಾರೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ತನಿಖೆ ಹೇಗೆ ಸಾಗುತ್ತೆ 3 ದಿನಗಳ ಕಸ್ಟಡಿ ಅವಧಿಯಲ್ಲಿ ಅಂತ ಹೇಳಿ ಸುಮಾರು ಜಾಗಕ್ಕೆ ಹೋಗೋದು ಬಾಕಿ ಇದೆ. ಯಾವ ಜಾಗಕ್ಕೆ ಈತನನ್ನ ಈ ಸಲ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನ ನೋಡೋದಾದ್ರೆ ಮಂಡ್ಯ ಮತ್ತು ದೆಹಲಿಗೆ ಆತನನ್ನ ಕರೆದೊಯ್ಯುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಿಂದ ಬುರ್ಡೆಯೊಂದಿಗೆ ದೆಹಲಿಗೆ ಗ್ಯಾಂಗ್ ತೆರಳಿತ್ತಂತೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಸುಜಾತಾ ಭಟ್, ಚಿನ್ನಯ್ಯ ಎಲ್ಲ ಈ ಗ್ಯಾಂಗ್ನ ಸದಸ್ಯರು ಅನ್ನೋದು ತಿಳಿದು ಬರ್ತಾ ಇದೆ. ಆತನೇ ಹೇಳ್ಕೊಂಡಿರೋದು. ತಲೆಬುರುಡೆ ಸಮೇತ ದೆಹಲಿಗೆ 4 ಹೋಗಿದ್ರಂತೆ. ತಲೆಬುರುಡೆ ಅವ್ರ ಕೈಯಲ್ಲಿ ಇಟ್ಕೊಂಡೇ ಹೋಗಿದ್ರಾ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಈ 4 ಜನ ದೆಹಲಿಗೆ ಹೋಗಿದ್ದು, ಅಲ್ಲಿ ವಕೀಲರನ್ನ ಭೇಟಿ ಮಾಡಿದ್ದನ್ನೆಲ್ಲ ಈ ಚಿನ್ನಯ್ಯ SIT ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿದ್ದಾನೆ. ಆ ಮಾಹಿತಿಯನ್ನು ಆಧರಿಸಿ ಈ ಬೆಂಗಳೂರು ಟು ಮಂಡ್ಯ ಇರ್ಬೋದು, ಬೆಂಗಳೂರು ಟು ದೆಹಲಿ ಇರ್ಬೋದು, ಆ ಪ್ರಯಾಣದ ಅವಧಿ ಹೇಗಿತ್ತು ಅನ್ನೋದನ್ನು ಕಲೆ ಹಾಕ್ತಾರೆ. ಮಾಹಿತಿ ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. 3 ದಿನ ಕ್ರೂಷಿಯಲ್ ಟೈಮು. SIT ಅಧಿಕಾರಿಗಳು ಹೆಂಗೆ ತನಿಖೆಯನ್ನು ಮಾಡ್ತಾರೆ, ದೆಹಲಿಯಲ್ಲಿ ಸ್ಥಳ ಮಹಜರ್ ಅಂದರೆ ಯಾವ ರೀತಿ, ವಕೀಲರನ್ನ ಭೇಟಿಯಾಗಿದ್ರು ಅಂತ ಒಂದು ಮಾಹಿತಿ ಇದೆ. ಸೊ ಆ ಕಚೇರಿಗೆ ಏನಾದರೂ ಹೋಗ್ತಾರಾ, ಆಮೇಲೆ ಇವರು ತಂಗಿದ್ದ ಜಾಗಗಳಲ್ಲಿ ಹೋಗ್ಬಿಟ್ಟು ಯಾವ ರೀತಿ ಸಾಕ್ಷಿಗಳನ್ನು ಸಂಗ್ರಹ ಮಾಡ್ತಾರೆ ಅಂತ. ಮಮತಾ, ಈಗ ಸದ್ಯ ಇನ್ನು 3 ದಿನಗಳ ಕಾಲ ಮಾತ್ರ ಕಸ್ಟಡಿಯಲ್ಲಿ ಇರುವಂಥದ್ದು. ಹಾಗಾಗಿ ಎಲ್ಲವನ್ನ ಈ ಸಂದರ್ಭದಲ್ಲಿ ಬಾಯಿ ಬಿಡಿಸಬೇಕಾಗುತ್ತೆ. ಜೊತೆಗೆ ಮಹಜರಿ ಏನಿದೆ ಅದನ್ನ ಇದೇ 3 ದಿನಗಳಲ್ಲಿ ಮಾಡಬೇಕಾಗುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದಿನಗಳ ಕಾಲ SIT ನ್ಯಾಯಾಲಯದ ಮೂಲಕ ಈತನನ್ನ ವಶಕ್ಕೆ ಕೇಳಿದ್ರು ಆತನನ್ನ ಕೊಡುವಂತ ಸಾಧ್ಯತೆ ಬಹಳಷ್ಟು ಕಡಿಮೆ ಇರುವಂಥದ್ದು. ಹಾಗಾಗಿ ಈ 3 ದಿನದಲ್ಲೇ ಎಲ್ಲವನ್ನ ಮುಗಿಸಬೇಕಾದಂತ ಅನಿವಾರ್ಯತೆ ಈಗ SITಗೆ ಇರುವಂಥದ್ದು. ಹಾಗಾಗಿ ನಿನ್ನೆ ತಡರಾತ್ರಿಯವರೆಗೂ ಆತನನ್ನ ವಿಚಾರಣೆಯನ್ನ ಮಾಡಿದ್ದಾರೆ. ಮುಂದಿನ ಮಹಜರು ಯಾವ ರೀತಿ ಮಾಡಬೇಕು ಅನ್ನುವಂತ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಮಂಡ್ಯ ಹಾಗೂ ದೆಹಲಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಮಹಜರನ್ನ ಮಾಡಬೇಕಾಗುತ್ತೆ. ಆತ ವಾಸವಾಗಿರುವಂತ ಸ್ಥಳ ಮಂಡ್ಯ. ಹಾಗೆ ಅದರ ಜೊತೆಗೆ ದೆಹಲಿಗೆ ಆತ ಸುಮಾರು 4 ಈ ಬುರುಡೆ ಗ್ಯಾಂಗ್ನ ತಂಡದೊಂದಿಗೆ ಆತ ಹೋಗಿರುವಂತದ್ದು ದೆಹಲಿಗೆ. ಅಲ್ಲಿ ವಕೀಲರನ್ನ ಭೇಟಿಯಾಗಿರುವಂತದ್ದು. ಜೊತೆಗೆ ಅಲ್ಲಿ ವಾಸ್ತವ್ಯ ಹೂಡಿದಂತ ಕೊಠಡಿಯ ಅಥವಾ ಯಾರ್ದಾದ್ರೂ ಮನೆ ಇದ್ರೆ ಅಲ್ಲಿಗೂ ಹೋಗಿ ಮಹಜರ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಇವತ್ತೇ ಇದನ್ನ ಆರಂಭಗೊಳಿಸುವಂತ ಸಾಧ್ಯತೆಗಳಿರುವಂತದ್ದು. ನಿನ್ನೆ ರಾತ್ರಿ ಪೂರ್ತಿ ತಡರಾತ್ರಿವರೆಗೂ ಆತನನ್ನ ವಿಚಾರಣೆ ಮಾಡಿದರೆ ಆ ಸಂದರ್ಭದಲ್ಲಿ ಒಂದಷ್ಟು ಹೆಚ್ಚಿನ ಮಾಹಿತಿಗಳು ಸಿಕ್ಕಿರುವಂತದ್ದು. ಹಾಗಾಗಿ ಈತನ 3 ದಿನಗಳಲ್ಲಿ ಮಹಜರು ಮತ್ತೆ ವಿಚಾರಣೆಯನ್ನ ಮುಗಿಸಿದ್ರೆ ಆ ಬಳಿಕ ಆತ ಮತ್ತೆ ಜೈಲಿಗೆ ಹೋಗುವಂತ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿರುವಂತದ್ದು. ಆ ಬಳಿಕ ಇದರಲ್ಲಿರುವಂತ ಸೂತ್ರಧಾರಿಗಳು ಯಾರು, ಇದರ ಹಿಂದೆ ಇರುವಂತ ಜನರು ಯಾರು, ಅವರಿಗೆ ಕೆಡ್ಡ ತೋಡುವಂತ ಕೆಲಸಗಳನ್ನ SIT ಅಧಿಕಾರಿಗಳು ಮಾಡ್ತಾರೆ. ಈಗ ಆರಂಭದಲ್ಲಿ ಈತ ಯಾವ ದಿನದವರೆಗೆ ಕಸ್ಟಡಿಯಲ್ಲಿ ಇರ್ತಾನೆ ಅಷ್ಟು ದಿನಗಳ ಕಾಲ ಆತನನ್ನ ವಿಚಾರಣೆ ಮಾಡುವಂತದ್ದು, ಜೊತೆಗೆ ಮಹಜರ್ ಮಾಡುವಂತ ಕೆಲಸಗಳನ್ನ ಮಾಡ್ಲಿಕ್ಕೆ SIT ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು. ಸೆಪ್ಟೆಂಬರ್ 6ನೇ ತಾರೀಕಿಗೆ ಮತ್ತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆತನನ್ನ ಹಾಜರುಪಡಿಸಬೇಕಾಗುತ್ತೆ. ಅವತ್ತು ಮತ್ತೆ ವಾಪಸ್ ಕಸ್ಟಡಿಗೆ ಕೊಡುವಂತ ಸಾಧ್ಯತೆ ಬಹಳಷ್ಟು ಕಡಿಮೆ ಇರುವಂತದ್ದು. ಆ ಕಾರಣಕ್ಕಾಗಿ 3 ದಿನಗಳಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಆ ಎಲ್ಲ ಕೆಲಸವನ್ನ ಮಾಡ್ಲಿಕ್ಕೆ SIT ಈಗಾಗಲೇ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕ್ಪಾಲ್. ಷಡ್ಯಂತ್ರ ರಚಿತವಾದಂತಹ ರೀತಿಯನ್ನ ಕಂಪ್ಲೀಟ್ ಕಾನ್ಸ್ಪಿರಸಿ ಆಳ ಅಗಲವನ್ನು ಅರ್ಥಕೊಳ್ಳೋ ನಿಟ್ಟಿನಲ್ಲಿ ಈತನನ್ನ ಕಸ್ಟಡಿಗೆ ಪಡೆದಿದ್ದಾರೆ. ನೋಡೋಣ ಸ್ಥಳ ಮಹಜರ್ನಲ್ಲಿ ಇನ್ನೂ ಯಾವ್ಯಾವ ಸಾಕ್ಷಿಗಳು ಸಿಗುತ್ತೆ ಅಂತ.